ಅಂದ್ರೆ ಹೆಜ್ಜೆ ಎರಡನ್ನ ಇಟ್ಟು ಏನನ್ನ ಮಾಡು ಧನವ ಹೆಚ್ಚಿಸು ನೀನು. ನೋಡಿ, ಧನವ ಹೆಚ್ಚಿಸು ನೀನು ಏನೆಲ್ಲ ಹೇಳ್ತಾನೋ ಅದೇ ಜಾತಕದಲ್ಲಿ ಎರಡನೇ ಮನೆ ಧನಸ್ಥಾನ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಒಂದು ಲಿಂಕ್ ಕೊಟ್ಟಿರ್ತಾನೆ, ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾನೆ. ವ್ರತಗಳ ಮಾಡುವ ಸಲುವಾಗಿ ಆ ಮನೆಯಲ್ಲಿ ದಂಪತಿಗಳು ಇಬ್ಬರು ಕೂಡ ಪೂಜಾದಿಗಳಿಂದ ಹಿಡಿದು ವ್ರತಗಳಿಂದ ಹಿಡಿದು ಅನ್ಯೋನ್ಯವಾಗಿ ಆತ್ಮೀಯ ಮಡದಿಯಾಗಿ ಆನಂದ ಕಂದಳಾಗಿ ಆರೋಗ್ಯವಾಗಿಲಾಗಿ ಎನ್ನ ಮನೆಗೆ ಬಾ. ಮನೆಯಲ್ಲಿ ಮೊದಲೇ ವಯಸ್ಸಾಗಿರುವ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರೆಲ್ಲರೂ ಇದ್ದಾರೆ. ಮೊದಲೇ ವಯಸ್ಸಾಗಿರೋರು ನಮ್ಮ ಅಜ್ಜ ಅಜ್ಜಿ ಅವರು ಮೊದಲೇ ಕೋಪ ಇರುತ್ತೆ. ಏನಾದ್ರೂ ಅಂದು ಬಿಟ್ರೆ, ಏನಾದ್ರೂ ಬೈದು ಬಿಟ್ರೆ ನಮ್ಮ ವಂಶೋದ್ಧಾರವನ್ನ ಮಾಡುವಂಥದ್ದು, ನಮಗೆ ವಂಶ ಬೆಳೆಯಬೇಕು. ಅದಕ್ಕಾಗಿ ಜೈದನ ಹಿಡಿತ ಸಂತಾನ ಲಕ್ಷ್ಮಿಯಾಗಿ ಮನೆಗೆ ಬಾ. ಯಾವ ಭಕ್ತರಿಗೆ ಸಂತಾನವಿಲ್ಲವೋ ಅಂತಹ ಸಂತಾನ ಮಹಾಲಕ್ಷ್ಮಿಯಾಗಿ ಬಾ ಅಂತೇಳಿ ಮಹಾವಿಷ್ಣು ಕೈ ಹಿಡಿದು ಆ ಸಂಸಾರವನ್ನು ಎಲ್ಲ ಹೋಗಬೇಕಲ್ಲ. ಕಷ್ಟ ಕಾರ್ಪಣ್ಯಗಳು ಬಂದಾಗಲೂ ಸಮವಾಗಿ, ದುಃಖ ದುಮ್ಮಾನ ಬಂದಾಗಲೂ ಸಮವಾಗಿ, ಲಾಭ ನಷ್ಟಗಳು ಬಂದಾಗಲೂ ಸಮನಾಗಿ ಪಯಣವನ್ನ ಮಾಡಬೇಕು ಅನ್ನುವ ಸಾಂಕೇತಿಕದ ದೃಷ್ಟಿಯನ್ನು ನಮಗೆ ತಿಳಿಸಿಕೊಡುವ ಸಿದ್ಧಾಂತ. ಯಾರು ಕೇಳಿಸ್ಕೊಳ್ತಾ ಇದ್ದಾರೆ ಅವ್ರ ಮನೆಗೆ ಮಹಾವಿಷ್ಣು ಬರ್ತಾ ಇರೋದು. ದ್ವೇವೂರ್ಜೆ ವಿಷ್ಣುಸ್ತ್ವಾನ್ವೇತು ಅಂದರೆ ಹೆಜ್ಜೆ ಎರಡನ್ನ ಇಟ್ಟು ಏನನ್ನ ಮಾಡು ಧನವ ಹೆಚ್ಚಿಸು ನೀನು. ನೋಡಿ, ಧನವ ಹೆಚ್ಚಿಸು ನೀನು ಏನೆಲ್ಲ ಹೇಳ್ತಾನೋ ಅದೇ ಜಾತಕದಲ್ಲಿ ಎರಡನೇ ಮನೆ ಧನಸ್ಥಾನ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಲಿಂಕ್ ಕೊಟ್ಟಿರ್ತಾರೆ, ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾನೆ. ಅಷ್ಟೊಂದು ಅಂದರೆ ಅವನ ಅವಶ್ಯಕತೆಗಳು, ಅತ್ಯಂತ ಅವಶ್ಯಕತೆಗಳು ಯಾವಿದೆ ಅದನ್ನು ಬಲಪಡಿಸು, ಅದನ್ನು ಪ್ರಚುರಪಡಿಸು ಅಂತ ಹೇಳಿ ಹೆಜ್ಜೆ ಎರಡನ್ನು ಇಡುತ್ತಾ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸಮೇತನಾಗಿ ಮಹಾವಿಷ್ಣು ಬರ್ತಾ ಇರೋದು. ತ್ರೀಣಿ ವ್ರತಾಯ ವಿಷ್ಣುಸ್ತ್ವಾನ್ವೇತು ವ್ರತಗಳ ಮಾಡುವ ಸಲುವಾಗಿ ಆ ಮನೆಯಲ್ಲಿ ದಂಪತಿಗಳು ಇಬ್ಬರು ಕೂಡ ಪೂಜಾದಿಗಳಿಂದ ಹಿಡಿದು ವ್ರತಗಳಿಂದ ಹಿಡಿದು ಅನ್ಯೋನ್ಯವಾಗಿ ಆತ್ಮೀಯ ಮಡದಿಯಾಗಿ ಆನಂದ ಕಂದಳಾಗಿ ಆರೋಗ್ಯ ಭಾಗ್ಯಳಾಗಿ ಎನ್ನ ಮನೆಗೆ ಬಾ ಅಂತ ಹೇಳಿ ಮಹಾಲಕ್ಷ್ಮಿ ಕರೆದುಕೊಂಡು ನಿಮ್ಮನೆಗೆ ಬರ್ತಾ ಇರೋದು. ಚತ್ವಾರಿ ಮಾಯ ಭವಾಯ ವಿಷ್ಣುಸ್ತ್ವಾನ್ವೇತು ಹೆಜ್ಜೆ ನಾಲ್ಕನ್ನು ಇಟ್ಟು ಮಮತೆಯಿಂದಲೇ ನೋಡು. ಮಮತೆಯಿಂದ ಅಂತಂದರೆ ಮನೆಯಲ್ಲಿ ಮೊದಲೇ ವಯಸ್ಸಾಗಿರುವ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರೆಲ್ಲರೂ ಇದ್ದಾರೆ. ಮೊದಲೇ ವಯಸ್ಸಾಗಿರೋರು ನಮ್ಮ ಅಜ್ಜ ಅಜ್ಜಿ ಅವರು ಮೊದಲೇ ಕೋಪ ಇರುತ್ತೆ. ಏನಾದರೂ ಅಂದುಬಿಟ್ರೆ, ಏನಾದರೂ ಬೈದು ಬಿಟ್ಟರೆ ನಿನ್ನ ತವರ ಮನೆಗೆ ಓಡಬಾರ್ದು, ಓಡಿ ಹೋಗಬೇಡ. ಜ್ಯೇಷ್ಠ ಲಕ್ಷ್ಮಿಯಾಗಿ, ಸಮಾಧಾನ ಲಕ್ಷ್ಮಿಯಾಗಿ, ಜಾಣ್ಮೆ ಲಕ್ಷ್ಮಿಯಾಗಿ, ಮಹಾಲಕ್ಷ್ಮಿಯಾಗಿ ಎನ್ನ ಮನೆ ಇರು ಅಂತ ಈ ಹುಡುಗಿಗೆ ಹೇಳಬೇಕು ನೀವು. ಆವಾಗ ಹುಡುಗಿ ಜ್ಞಾಪಕ ಇರುತ್ತೆ, ಓ ಗುರುಗಳಿಗೆ ಹೇಳಿದ್ರು, ಸ್ವಲ್ಪ ಕೋಪ ಬಂದರು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ಇರು ಅಂತ. ಇದನ್ನು ಹೇಳಲಿಲ್ಲ, ಅವಳಿಗೆ ಕೇಳಿಸ್ಲಿಲ್ಲ, ಹೊರಟೋಗ್ತಾಳೆ. ಈಗೆಲ್ಲ ಇರೋದು ಅದೇ ಥರದ್ದೇ. ಹಾಗಾಗಿ ಅಷ್ಟು ಸೆನ್ಸಿಟಿವ್ ಇದ್ದಾರೆ ಈಗ. ಅದಕ್ಕೆ ಮೊದಲೇ ಇದನ್ನು ತಿಳಿಸಿದರೆ ಆ ಮಕ್ಕಳು ಅನ್ಯೋನ್ಯವಾಗಿರುತ್ತಾರೆ. ಒಟ್ಟಾರೆ ಯಾರು ಕೇಳಿಸ್ಕೊಟ್ಟಿದ್ದೀರಿ ಅವರ ಮನೆಗೆ ಹೆಜ್ಜೆ ನಾಲ್ಕನೇ ಹಿಡಿತಾ ಮಹಾವಿಷ್ಣು ಬಂದಾಯಿತು. ಪಂಚಪಶುಭ್ಯ ವಿಷ್ಣುಸ್ತ್ವಾನ್ವೇತು ಹೆಜ್ಜೆ ಐದನ್ನು ಇಟ್ಟು ಸಂತಾನ ಸುಖ ನೀಡ ಮಗೆ. ಸಂತಾನ ಸುಖ ನೀಡು ಬಹಳ ಮುಖ್ಯ. ನಮ್ಮ ವಂಶೋದ್ಧಾರವನ್ನು ಮಾಡುವಂಥದ್ದು, ನಮಗೆ ವಂಶ ಬೇಕು, ವಂಶ ಬೆಳೆಯಬೇಕು. ಅದಕ್ಕಾಗಿ ಹೆಜ್ಜೆ ಐದನ್ನು ಹಿಡಿತಾ ಸಂತಾನ ಲಕ್ಷ್ಮಿಯಾಗಿ ನನ್ನ ಮನೆಗೆ ಬಾ. ಯಾವ ಭಕ್ತರಿಗೆ ಸಂತಾನವಿಲ್ಲವೋ ಅಂತಹ ಸಂತಾನ ಮಹಾಲಕ್ಷ್ಮಿಯಾಗಿ ಬಾ ಅಂತೇಳಿ ಮಹಾವಿಷ್ಣು ಕೈ ಹಿಡಿದು ನಿಮ್ಮ ಮನೆ ಕರ್ಕೊಂಡು ಬರ್ತಾ ಇದ್ದಾನೆ. ಷಡ್ಋತುಭ್ಯ ವಿಷ್ಣುಸ್ತ್ವಾನ್ವೇತು ಹೆಜ್ಜೆ ಹಾರನ್ನು ಇಟ್ಟು ಅನುಕೂಲ ಸಿಂಧುವಾಗು. ಅನುಕೂಲ ಅಂತಂದರೆ ನಾನು ಒಬ್ಬಂಟಿಗನಾಗಿದ್ದಾಗ ಬಹುಶಃ ಅನಾನುಕೂಲವೇ, ಯಾವುದೆಲ್ಲೋ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಎಂತ ಇಲ್ಲ, ನಿದ್ದೆ ಇಲ್ಲ. ಈಗ ನೀನು ಬಂದಿದೆಯಾ, ನನಗೆ ಯುದ್ಧಕ್ಕಾಗಲಿ ಸನ್ನದ್ಧಕ್ಕಾಗಲಿ ಪ್ರತಿಮುಖ ಲೀಡ ಬಂದರ. ಪ್ರತಿಮುಖವಾಗಿ ಬಂದರೆ ಎಲ್ಲದರಲ್ಲೂ ನನಗೆ ಅನುಕೂಲ. ಸಿಂಧುವಾಗು, ಸಿಂಧೂರವಾಗು. ಹೆಜ್ಜೆ ಹಾರನ್ನು ಹಿಡುತ್ತಾ ಸಪ್ತ ಸಪ್ತ ವಿಷ್ಣುಸ್ತ್ವಾನ್ವೇತು ಹೆಜ್ಜೆ ಹೇಳನ್ನು ಇಡುತ್ತಾ ಸಖಿಯಾಗಿ ಬಾ ಗೆಳತಿ. ಸಖಿ ಫ್ರೆಂಡ್, ಗೆಳತಿಯಾಗಿಯೂ ಬಾ. ಬರೀ ಮಡಿದೆ ಮಾತ್ರ ಅಲ್ಲ, ಹೆಂಡತಿ ಮಾತ್ರ ಅಲ್ಲ. ನಾನು ಹೇಳಿದ್ದನ್ನೇ ನೀನು ಕೇಳಬೇಕು ಅಂತ ಅಲ್ಲ, ನೀನು ಹೇಳಿದ್ದನ್ನು ನಾನು ಕೇಳುತ್ತೇನೆ, ನಾನು ಹೇಳಿದ್ದನ್ನು ನೀನು ಕೇಳಬೇಕು ಅನ್ನೋ ಸಲುವಾಗಿ ಗಂಡ ಹೆಂಡರಿಬ್ಬರೂ ಕೂಡ ಒಂದು ರಥದ ಎರಡು ಗಾಲಿಗಳ ಹಾಗೆ ಪಯಣವನ್ನು ಮಾಡಬೇಕು. ಈ ಸಂಸಾರ ರಥ ಇದೆಯಲ್ಲ, ಈ ಸಂಸಾರ ರಥಕ್ಕೆ ಎರಡು ಚಕ್ರಗಳು, ನಾವಿಬ್ಬರು ಗಂಡ ಹೆಂಡತಿ. ಆ ಸಂಸಾರ ರಥವನ್ನು ಎಳ್ಕೊಂಡು ಹೋಗಬೇಕಲ್ಲ. ಕಷ್ಟ ಕಾರ್ಪಣ್ಯಗಳು ಬಂದಾಗಲೂ ಸಮವಾಗಿ, ದುಃಖ ದುಮ್ಮಾನ ಬಂದಾಗಲೂ ಸಮನವಾಗಿ, ಲಾಭ ನಷ್ಟಗಳು ಬಂದಾಗಲೂ ಸಮನಾಗಿ ಪಯಣವನ್ನು ಮಾಡಬೇಕು ಅನ್ನುವ ಸಾಂಕೇತಿಕದ ದೃಷ್ಟಿಯನ್ನು ನಮಗೆ ತಿಳಿಸಿಕೊಡತಕ್ಕಂಥ ಸಿದ್ಧಾಂತ ಈ ಸಪ್ತಪದಿಯಲ್ಲಿ ಅಡಗಿದೆ. ಪ್ರೀತಿಯ ಬಂಧುಗಳು, ಒಂದೊಂದು ಮಂತ್ರದ ವಿವರಣೆಯನ್ನು ಕೂಡ ಇನ್ನು ಪೂರ್ಣವಾಗಿ ಹೇಳ್ತೀನಲ್ಲ. ಒಂದು ಏಕಮಿಷೇ ವಿಷ್ಣುಸ್ತ್ವಾನ್ವೇತು ಅಂತಂದರೆ ನನಗೆ 15 ನಿಮಿಷ ಬೇಕು. 15 ನಿಮಿಷ ಬೇಕು, ನಾನೇ ಬರೆದಿರುವುದು. ಇನ್ನು ದ್ವೇವರ್ಜ ವಿಷ್ಣುಸ್ತ್ವಾನ್ವೇತು ಅದು ರೈಮಿಂಗಲ್ಲೇ ಬರೆದಿದ್ದೇನೆ, 15 ನಿಮಿಷ ಬೇಕು.
ಕೆಲವರು ಮದುವೆಗೆ ಸಪ್ತಪದಿಗೆ ಮಾತ್ರ ನನ್ನ ಕರೆಸ್ತಾರೆ, ನನಗೆ ಗೊತ್ತಿರಂತ ಕೆಲವರು ಮಾತ್ರ ಆ ಸಪ್ತಪದಿಗಾಗಿ ಕಾಯ್ತಿರ್ತಾರೆ. ಅಷ್ಟು ಮದುವೆನಲ್ಲಿ ಮೊದಲೇ ವಟ 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 ಅಂತಿರ್ತಾರೆ. ಬಹುಶಃ ಸಪ್ತಪದಿ ನಾನು ಮಾಡುವಾಗ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ಒಬ್ಬರು ಮಾತಾಡಿ ಯಾರಾದ್ರು ಕೇಳಿಸ್ಕೊಳ್ಬೇಕು ಅಂತ ಖುಷಿ ಇರುತ್ತೆ ಅವ್ರಿಗೆ, ಯಾರೇ ತಿಳ್ಕೊಬೇಕು ಅಂತ. ಬಹಳಷ್ಟು ಅದನ್ನು ಮಾಡಿದ್ದೇನೆ. ಈ ಸಪ್ತಪದಿ ಮಾಡಿದವರ ಡಿವೋರ್ಸ್ ಆಗಿ ತೋರಿಸಿ ನೋಡೋಣ. ಸಪ್ತಪದಿ ನಾನು ಹೇಳಿದ ಪದ್ಧತಿಯಲ್ಲಿ ನೀವು ಮುಹೂರ್ತದಲ್ಲಿ ಮಾಡಿ ನೋಡೋಣ. ಸಾಧ್ಯವೇ ಇಲ್ಲ. ಇದನ್ನು ಮಾಡಲ್ಲ, ಅದನ್ನು ಮಾಡಲ್ಲ, ಮತ್ತಿನ್ನೇನೋ ಬೇಕು ನಮಗೆ. ಅದಕ್ಕಾಗಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟಾಗಿರೋ ಈ ಸಪ್ತಪದಿ ಮಹಾನುಭಾವ ತುಳ್ಕೊಂಡು ವೈಕುಂಠಕ್ಕೆ ಹೋಗಲಿಲ್ಲ, ನಿಮ್ಮ ಮನೆಗೆ ಬರ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ಅಷ್ಟು ಆನಂದವಾಗಿದ್ದರೆ ಅದೇ ವೈಕುಂಠ ಅವನಿಗೆ. ನಿಮ್ಮ ಮನೆಯಲ್ಲಿ ವಿರಾಜಮಾನವಾಗಿರ್ತಾನೆ, ನಿಮ್ಮ ಜೊತೆಗೆ ಅವ ಇರ್ತಾನೆ, ಅವನ ಜೊತೆಗೆ ನೀವು ಇರ್ತೀರಿ. ಇನ್ನು ಉರ್ಟಣೆ ಉತ್ಸವ ಬಹಳಷ್ಟು ಇರ್ತಕ್ಕಂತಹ ಅಮೋಘ ಆಹ್ಲಾದ ಆನಂದದ ಈ ಒಂದು ಉತ್ಸವ, ಕಲ್ಯಾಣೋತ್ಸವ, ಮಹೋತ್ಸವ ಅತ್ಯಂತ ವಿಶೇಷ ವಿಜಯವನ್ನು, ಸನ್ಮಂಗಳವನ್ನು ನಿಮಗೆ ಉಂಟು ಮಾಡುವಂಥದ್ದು ಪ್ರೀತಿಯ ಬಂಧುಗಳೇ. ಗುರುಜಿ, ವಿಷ್ಣುವಿಗೆ ಯಾಕೆ ಮದುವೆ ಆಗಲ್ಲ ಅಂದರೆ ಮೊದಲನೇ ಹಂತದಲ್ಲಿ ಅನ್ನೋದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇಷ್ಟೊಂದು ವಿಷಯಗಳಿದೆ ಅನ್ನೋವಂಥದ್ದು ಖಂಡಿತ ನನಗಂತೂ ಗೊತ್ತಿರಲಿಲ್ಲ. ಆದರೆ ನೀವು ಹೇಳಿದಂಥ ವಿಷಯಗಳನ್ನು ಕೇಳ್ತಾ ಇದ್ದರೆ ದೇಹದಲ್ಲಿ ವಿದ್ಯುತ್ ಸಂಚಲನ ಆಗುವಂಥ ನಿಟ್ಟಿನಲ್ಲಿ, ಯಾಕೆಂದರೆ ವೈಕುಂಠವಾಸಿಯ ಒಂದು ಮದುವೆಯ ವಿಷಯಗಳನ್ನು ತಿಳ್ಕೊಳ್ತಾ ಅದು ಹೇಗೆ ಇವತ್ತಿನ ಕಾಲದ ನಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗುತ್ತೆ, ಮದುವೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಹಂತವನ್ನು ನಾವು ಹೇಗೆ ಜೀವಿಸಬೇಕು, ಅದರಿಂದ ನಮ್ಮ ಜೀವನದಲ್ಲಿ ಬದಲಾಗುವಂತಹ ಒಂದು ವಿಚಾರಗಳು ಹೇಗಿರುತ್ತೆ, ನಿಜವಾಗ್ಲೂ ಕೇಳ್ತಾ ಇದ್ದರೆ ಮತ್ತಷ್ಟು ಮಾಹಿತಿ ನಮಗೆ ಖಂಡಿತವಾಗ್ಲೂ ಬೇಕು ಅಂತಲೇ ಅನ್ನಿಸ್ತಾ ಇದೆ. ಸಪ್ತಪದಿ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಇಡುವಂತಹ 7 ಹೆಜ್ಜೆ ಸಾಮಾನ್ಯವಲ್ಲ. ನಮ್ಮ ಇಡೀ ಜೀವನಕ್ಕೆ ಒಂದು ಸಾರವನ್ನು ತಿಳಿಸ್ಕೊಡುವಂಥ ಅಂಶಗಳು ಅದರಲ್ಲಿದೆ. ಹೀಗೆ 7 ಜನ್ಮಗಳ ಸಂದೇಶವನ್ನು ಕೊಟ್ಟುಬಿಡುತ್ತೆ ಅಲ್ಲಿ. 7 ಜನ್ಮಗಳ ಸಂದೇಶವನ್ನ 7 ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಸತಿಪತಿಯರಾಗಿ ಇರುವಂಥವ್ರು, ಮದುವೆ ಅನ್ನೋಂಥ ಬಾಂಧವ್ಯಕ್ಕೆ ಸೇರುವಂಥವ್ರು ಎಲ್ಲರೂ ಕೂಡ ಹೇಗೆ ನಿಷ್ಠೆಯಿಂದ ಇಂಥ ವಿಷಯಗಳನ್ನು ಪಾಲಿಸಬೇಕು ಅನ್ನೋಂಥ ಮಾಹಿತಿಯನ್ನು ಗುರುಜಿಯವರು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ನಾನಂತೂ ನೀವು ಹೇಳುವಂಥ ಒಂದೊಂದು ವಿಷಯಗಳನ್ನು ಕಿವಿ ಕೊಟ್ಟು ಮನಸ್ಸಿನಿಂದ ಕೇಳಿದ್ದೀನಿ, ಹಾಗೆ ನಮ್ಮ ವೀಕ್ಷಕರು ಕೂಡ ಕೇಳಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ತಿಳಿಸ್ಕೊಂಡಂತಹ ಒಂದೊಂದು ವಿಷಯಗಳು ಒಂದೊಂದು ಆಣಿಮುತ್ತು ಅಂತ ಹೇಳಬಹುದು. ಸರ್ವ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಮಹಾವಿಷ್ಣುಗೆ ಮೊದಲ ಹಂತದಲ್ಲಿ ಮದುವೆಯ ಭಾಗ್ಯ ಇಲ್ಲ ಅಂತ ವಿಷಯನ ಗುರುಜಿಯವರು ತಿಳಿಸ್ಕೊಟ್ಟಿದ್ರು. ಆದರೆ ಯಾಕೆ ಮದುವೆ ಆಗಲ್ಲ ಮೊದಲನೇ ಹಂತದಲ್ಲಿ, ನಂತರ ಏನಾಗುತ್ತೆ, ಇನ್ನು ಋಷಿ ಮುನಿಯರು ಹೋಗಿ ಹೇಗೆ ಒಪ್ಪಿಸ್ತಾರೆ ಹುಡುಗಿಯ ತಂದೆಯನ್ನು, ಮಹಾಲಕ್ಷ್ಮಿಯನ್ನು ಹೇಗೆ ಮಹಾವಿಷ್ಣು ಮದುವೆಯಾದ ಅನ್ನೋಂಥ ಸಂದರ್ಭವನ್ನು ಕೂಡ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಬಹುಶಃ ಈ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಅದರ ಜೊತೆಗೆ ಗುರುಜಿಯವರು ಸೂಕ್ಷ್ಮ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಜೀವನಕ್ಕೆ ಅಳವಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ಮತ್ತಷ್ಟು ಹಸನಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಸದ್ಯಕ್ಕೆ ಇಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.